ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕನ್ನಡ ಶಾಲೆ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನೀವು ಕೆಲವೊಂದು ಕಮೆಂಟ್ಸ್ಗಳನ್ನ ಹಾಕಿದ್ರಿ. ಪ್ರೊವಿಷನಲ್ ಲಿಸ್ಟ್ ಯಾವಾಗ ಬಿಡ್ತೀರಾ, ಅಥವಾ ಡಿ ವಿ ಲಿಂಕ್ ಇದು ಯಾವಾಗ ಓಪನ್ ಆಗುತ್ತೆ, ಈ ಬಿಟ್ಟರೆ ಬೇರೆ ಜೆ ಪೋಸ್ಟ್ ಅವರಿಗೆ ಯಾವಾಗ ಮತ್ತೊಂದು ಲಿಸ್ಟನ್ನು ಬಿಡ್ತಾರಂತ ನೀವು ಕೆಲವೊಂದು ಕಮೆಂಟನ್ನು ಹಾಕಿದ್ದೀರಿ. ಆ ಕಮೆಂಟ್ಗೆ ಈಗ ನಾನು ಕೆಲವೊಂದು ಮಾಹಿತಿಯನ್ನು ನೀಡ್ತೀನಿ. ಅದು ನೀವು ಹಾಕಿರುವ ಕಮೆಂಟ್ಗಳಿಗೆ ಮತ್ತು ನಿಮ್ಮಲ್ಲಿರುವ ಗೊಂದಲಗಳಿಗೆ ಎಲ್ಲ ಪರಿಹಾರ ನೀಡುತ್ತದೆ. ಮೊದಲನೇನೆಂದರೆ ಕೌನ್ಸ್ಲಿಂಗ್ ಯಾವಾಗ ಅಂತ ಕೆಲವೊಬ್ಬರು ಕೇಳಿದ್ದಾರೆ. ಆಮೇಲೆ ಎಲೆಕ್ಟ್ರಿಕಲ್ ರಿಕ್ವೈರ್ಮೆಂಟ್ ಯಾವಾಗ ಬಿಡ್ತೀರಾ ಅಂತಲೂ ಕೇಳಿದ್ದಾರೆ. ಕೆಲವೊಬ್ಬರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿದಿದೆ, ಆದರೂ ಇನ್ನೂ ಯಾವಾಗ ಲಿಸ್ಟ್ ಬಿಡ್ತಾರೆ ಅಂತ ಕೇಳಿದಿರಿ. ಈಗ ಹೇಳೋ ಮಾತೇನೆಂದರೆ, ಮೊದಲನೇದಾಗಿ ಕೋರ್ಟ್ ಮ್ಯಾಟ್ರು ಜಸ್ಟ್ ಕೀ ಆನ್ಸರ್ಗೆ ಮಾತ್ರ ಸೀಮಿತವಾಗಿದ್ದು, ಬೇರೆ ಯಾವುದೇ ತರಹದ ಜೆ ಪೋಸ್ಟ್ಗಳಿಗೆ ಅವತ್ತು ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಏನಂದರೆ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವಾಗ ಮಾಡ್ತಾರೆ, ಪ್ರೊವಿಷನಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ಅಂತ ಕೇಳಬೇಕಾದ್ರೆ, ನೀವು ಈಗ ಪ್ರೊವಿಷನಲ್ ಲಿಸ್ಟ್ ಬಿಡ್ತಾರೆ ಅಂತ ಕೇಳ್ತಿದ್ದೀರಿ. ನಮಗೆ ಬಂದ ಮಾಹಿತಿ ಪ್ರಕಾರ ಸದ್ಯದರಲ್ಲೇ ಪ್ರೊವಿಷನಲ್ ಲಿಸ್ಟ್ ಅಂತಲೂ ಬಿಡೋದಿಲ್ಲ. ಪ್ರೊವಿಷನಲ್ ಲಿಸ್ಟ್ ಬಿಡೋಕ್ಕೂ ಮುಂಚೆ ಕೆಲವೊಂದು ಸ್ಟೆಪ್ಸ್ ಇದ್ದಾವೆ. ಅವು ಏನಂದರೆ, ನಿಮ್ಮ ಮೂಲ ದಾಖಲಾತಿ ಪರಿಶೀಲನೆಗಳನ್ನು ಮಾಡಬಹುದು ಅಂತ ನಮಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಿದೆ. ಅಂದರೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ, ಈಗ ಅವರು ನೀವೇನೇನು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಪ್ಲೋಡ್ ಮಾಡಿರ್ತೀರಿ ನೋಡಿ, ಆ ಒಂದು ಡಾಕ್ಯುಮೆಂಟ್ಸನ್ನು ನೀವು ಅವರಲ್ಲಿ ಫಿಸಿಕಲ್ ಆಗಿ ಹೋಗಿ ಅವರ ಒಂದು ಕೆಲವೊಂದು ಡೇಟನ್ನು ಕೊಟ್ಟಿರ್ತಾರೆ. ಆ ಡೇಟಲ್ಲಿ ನೀವು ಹೋಗಿ ಅದನ್ನು ನಿಮ್ಗೆ ಯಾವುದಾದ್ರೂ ಒಂದು ಸ್ಥಳ ನಿಯೋಜಿಸ್ತಾರೆ, ಆ ಸ್ಥಳಕ್ಕೆ ಹೋಗಿ ನೀವು ಆ ಒಂದು ಡಾಕ್ಯುಮೆಂಟ್ಸ್ನಲ್ಲೇ ಕೊಟ್ಟು ಫಿಸಿಕಲಿ, ಅಂದರೆ ಈಗ ನೀವು ಸಾಫ್ಟ್ ಕಾಪಿನ ಅಪ್ಲೋಡ್ ಮಾಡಿರ್ತೀರಿ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ನೀವು ಅಲ್ಲಿ ಹೋಗಿ ಒಂದು ಸಲ ಮ್ಯಾನ್ಯುವಲ್ ಆಗಿ ಚೆಕ್ ಮಾಡಿಕೊಂಡು ಬರಬೇಕಾಗತ್ತೆ. ನಮಗೆ ಮಾಹಿತಿ ಪ್ರಕಾರ ಎಲ್ಲ ಅಭ್ಯರ್ಥಿಗಳನ್ನು ಒಂದೇ ದಿವಸಕ್ಕಾಗಿ ಅಥವಾ ಒಂದೇ ಸ್ಥಳಕ್ಕೆ ನಿಯುಕ್ತಿಗೊಳಿಸಲಾಗಲ್ಲ ಅಂತ ಅಂದ್ಕೊತೀವಿ. ಅದೇನೆಂದರೆ, ಕೆಲವೊಂದು ಜನರನ್ನು ಕೆಲವೊಂದು ದಿವಸಕ್ಕೆ, ಅಂದರೆ ಒಂದು ದಿನಕ್ಕೆ 100 ಜನ ಇಲ್ಲ ಒಂದು ದಿನಕ್ಕೆ 150 ಅಭ್ಯರ್ಥಿಗಳನ್ನು ಹೀಗೆ ನೇಮಿಸಿ ಒಂದು ಸ್ಥಳ ಕೊಟ್ಟಿರ್ತಾರೆ. ಆ ಸ್ಥಳಕ್ಕೆ ಇಲ್ಲ ಯಾವುದಾದ್ರೊಂದು KPTCL ಅಥವಾ ESCOM ವಿಭಾಗೀಯ ಕಚೇರಿಗಳಲ್ಲಿ ಕೊಟ್ಟಿರ್ತಾರೆ. ಅಲ್ಲಿ ಹೋಗಿ ನೀವು ಡಾಕ್ಯುಮೆಂಟ್ಸನ್ನು ತೋರಿಸ್ಕೋಬೇಕಾಗತ್ತೆ. ಸ್ನೇಹಿತರೆ, ನಾನು ಹೇಳೋದೇನೆಂದರೆ, ನೀವು ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿರ್ತೀರ ಆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ನೀಟಾಗಿ ಇಟ್ಕೊಳ್ಳಿ. ಯಾವುದಕ್ಕೂ 1 ಅಥವಾ 2 ಸೆಟ್ ಜೆರಾಕ್ಸನ್ನು ಇಟ್ಕೊಳ್ಳಿ, ಅಟೆಸ್ಟೆಡ್ ಮಾಡಿಕೊಂಡು. ಯಾಕಂದರೆ ಯಾವಾಗ ಯಾವ ಥರ ಕೇಳ್ತಾರೆ ಅಂತ ಹೇಳಕ್ಕೆ ಬರಲ್ಲ. ಇನ್ನೂ ಏನಂದರೆ, ಯಾವುದಾದ್ರೂ ಕೇಸ್ ಇದ್ದಾವೇನು, ಮತ್ತು ಯಾವ ನೀವು ಕೇಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಹೈಕೋರ್ಟ್ ಡೆಡ್ಲೈನ್ ಪ್ರಕಾರ ಡಿಸೆಂಬರ್ 18 ಒಳಗೆ ನೀವು ಎಲ್ಲ ಪ್ರೊಸೆಸನ್ನು ಮುಗಿಸಿ ನಿಮಗೆ ಆರ್ಡ್ರ್ ಕೊಡಬೇಕಂತ ಡಿಸೆಂಬರ್ 18 ಒಳಗೇ ಈ ಪ್ರೊಸೆಸನ್ನು ಮುಗಿಸ್ಬೇಕಾಗಿ ಅಂತ ಕೋರ್ಟ್ ಆದೇಶ ನೀಡುತ್ತದೆ. ಅದೇ ಪ್ರಕಾರ KPTCL ಕೂಡ ಡಿಸೆಂಬರ್ 18 ಒಳಗಡೆ ಎಲ್ಲ ಪ್ರೊಸೆಸನ್ನು ಮುಗಿಸಿ ಒಂದು ಆರ್ಡರ್ ಕಾಪಿ ಕೊಟ್ಟು ನಿಮ್ಮನ್ನ ಜಾಯಿನು ಮಾಡ್ಕೋತಾರೆ. ಬೇರೆ ಊಹಾಪೋಹಗಳಿಗೆ ತಲೆ ಕೊಡಬೇಡಿ. ಯಾಕಂದರೆ ಆದವರೆಲ್ಲರೂ ಪಾಸಿಟಿವ್ ಆಗಿರಿ. ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಇದ್ದಾವೆ ಇಲ್ಲೋ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಎಲ್ಲರೂ ಅಂತಿದ್ರು ಮೊದಲು ಪ್ರೊವಿಷನಲ್ ಲಿಸ್ಟ್ ಬಿಡ್ತಾರೆ, ಆಮೇಲೆ ಫೈನಲ್ ಲಿಸ್ಟ್, ಆಮೇಲೆ ಕೌನ್ಸ್ಲಿಂಗ್, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ಯಾವಾಗಾದರೂ ಒಮ್ಮೆ ಡಾಕ್ಯುಮೆಂಟ್ ಮ್ಯಾನ್ಯುವಲಿ ಮಾಡಲೇಬೇಕಾಗುತ್ತೆ. ಅದು ಈಗ ಮಾಡ್ತಿದ್ದಾರೆ. ಯಾವುದಕ್ಕೂ ನಿಮಗೆ ಒಳ್ಳೆಯದು ಮಾಡಿದರೆ. ಯಾಕಂದರೆ ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಕೆಲವೊಂದು ಸರಿ ತಪ್ಪುಗಳು ಇರ್ತವೆ. ಆ ಸರಿ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದಿನ ಪ್ರೊಸೆಸ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಕೆಲವೊಬ್ರದ್ದು ಡೇಟ್ ಮಿಸ್ ಆಗಿರುತ್ತೆ, ಕೆಲವೊಬ್ರದ್ದು ಸ್ಪೆಲ್ಲಿಂಗ್ ಮಿಸ್ ಆಗುತ್ತೆ. ಅದೆಲ್ಲ ಕರೆಕ್ಷನ್ ಮಾಡಿ ನಿಮ್ಮ ತಪ್ಪುಗಳನ್ನು ಹೇಳ್ತಾರೆ. ಇದೇ ಒಂದು ಇವತ್ತಿನ ಮಾಹಿತಿ. ಇನ್ನೂ ನೆಕ್ಸ್ಟ್ ಫೈನಲ್ ಲಿಸ್ಟು, ನೆಕ್ಸ್ಟ್ ಕೌನ್ಸ್ಲಿಂಗ್ ಪ್ರೊಸೆಸ್ ಏನಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಮ ಕ್ವೈರೀಸ್ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಇಲ್ಲ ನಮ್ಮ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ, ನಾವು ಅದಕ್ಕೆ ರಿಪ್ಲೈ ಮಾಡ್ತೀವಿ. ಹೀಗೆ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ. ಮತ್ತು ಈಗ ನಮ್ಮ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಯಾರೂ ವಿಡಿಯೋನ ಲೈಕ್ ಮಾಡೋದಿಲ್ಲ, ಎಲ್ಲರೂ ನೋಡಿ ಹೋಗ್ತೀರಿ. ಆಮೇಲೆ ಸಬ್ಸ್ಕ್ರೈಬ್ನೂ ಮಾಡಲ್ಲ. ಸಬ್ಸ್ಕ್ರೈಬ್ ಮಾಡದೇ ಇದ್ರೂ ಒಂದು ಲೈಕ್ ಕೊಡಿ, ಯಾಕಂದರೆ ನಿಮ್ಮ ಸಪೋರ್ಟ್ ನಮಗೆ ಸಿಕ್ಕುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. Hello.